ಕೇಂದ್ರ ಸರ್ಕಾರದ ಪರವಾಗಿ ನಾಳೆ ಎಸ್ಎಂಕೆ ಪ್ರಧಾನಿ ಮೋದಿಯವರ ಸೂಚನೆ ಮೇರೆಗೆ ಅಂತ್ಯಕ್ರಿಯೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಭಾಗಿಯಾಗಲಿದ್ದಾರೆ. ಕೃಷ್ಣ ಅವರ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆ ನೆರವೇರಲಿದೆ. ಕೇಂದ್ರ ಸರ್ಕಾರದ ಪರವಾಗಿ ನಾಳೆ ಎಸ್ಎಂಕೆ ಅವರ ಅಂತ್ಯಕ್ರಿಯೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಭಾಗಿಯಾಗಲಿದ್ದಾರೆ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ದೇಶದ ವಿದೇಶಾಂಗ ಸಚಿವರು ಹೀಗೆ ಮತ್ತು ಗವರ್ನರ್ ಸಹಿತವಾಗಿ ಸ್ಪೀಕರ್, ಗವರ್ನರ್ ಈ ಎಲ್ಲ ಹುದ್ದೆಗಳಲ್ಲಿ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದಂಥ ಕರ್ನಾಟಕ ವಿಧಾನಸಭೆ, ಕರ್ನಾಟಕ ವಿಧಾನ ಪರಿಷತ್ತು, ಲೋಕಸಭೆ ಮತ್ತು ರಾಜ್ಯಸಭೆ ಈ ಎಲ್ಲ ಸದನಗಳಲ್ಲಿಯೂ ಕೂಡ ಜೀವನದ ಒಂದಿಲ್ಲ ಒಂದು ಕಾಲದಲ್ಲಿ ಅತ್ಯಂತ ಯಶಸ್ವಿಯಾಗಿ ಪ್ರತಿನಿಧಿಸಿ, ನಾನು ಮೊದಲೇ ಹೇಳಿದಂಗೆ ಮುಖ್ಯಮಂತ್ರಿಯಾಗಿ, ವಿದೇಶಾಂಗ ಸಚಿವರಾಗಿ, ಗವರ್ನರ್ ಆಗಿ, ಸ್ಪೀಕರ್ ಆಗಿ ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಿದಂಥವ್ರು. ಎಸ್.ಎಂ. ಕೃಷ್ಣ ಅವರ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದರೆ, ಒಬ್ಬ ಘನತೆವೆತ್ತ, ಸಭ್ಯತೆಯನ್ನು ರಾಜಕಾರಣದಲ್ಲಿ ಸಭ್ಯತೆಯನ್ನು ಕನ್ನಡದ ಬಗ್ಗೆ ಭಾಳಷ್ಟು ಕಳಕಳಿಯನ್ನು ಹೊಂದಿದಂಥ ಒಬ್ಬ ರಾಜಕಾರಣಿ ಇವತ್ತು ನಮ್ಮ ಮಧ್ಯೆ ಇಲ್ಲ. ನಾನು ಭಾರತ ಸರ್ಕಾರದ ಪರವಾಗಿ ಪ್ರಧಾನಮಂತ್ರಿಗಳ ನಿರ್ದೇಶನದ ಮೇರೆಗೆ ನಾಳೆ ಕ್ರಿಮೇಷನ್ದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಇವತ್ತಲ್ಲಿ ಹೋಗ್ತಾ ಇದ್ದೇನೆ ಮತ್ತು ಭಾರತ ಸರ್ಕಾರದ ಪರವಾಗಿ ಮತ್ತು ನನ್ನ ಪರವಾಗಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ.ಪಿ. ನಡ್ಡಾ ಅವರ ಪರವಾಗಿ ನಾನು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಮತ್ತು ಅವರ ಅಭಿಮಾನಿಗೂ ಕೂಡ ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ. ಸೊ ನಾಳೆ ಅಂತ್ಯಕ್ರಿಯೆ ನೆರವೇರಲಿದೆ. ಕೆಲವೊಂದಿಷ್ಟು ಸಂಗತಿಗಳನ್ನು ಹೇಳಬೇಕು. ಹೇಗೆ ಅವರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದರು 1970ರಲ್ಲಿ, ಅದಕ್ಕೆ ಹಿಂದೆ ನಡೆದಂಥ ಒಂದು ಘಟನೆ ಇದೆ. ಆ ಘಟನೆಯ ಬಗ್ಗೆಯೂ ಕೂಡ ನಿಮ್ಗೆ ಹೇಳಬೇಕು. ಜೊತೆಗೆ ತಿರುಪತಿಗೆ ಹೋದಂಥ ಸಂದರ್ಭದ ಒಂದು ಘಟನೆ ಇದೆ. ಅದಾದ ನಂತರ ಅವ್ರಿಗೆ ಮಂತ್ರಿ ಸ್ಥಾನ ಹೇಗೆ ಸಿಕ್ತು ಅನ್ನುವಂಥದ್ದು ಚೆನ್ನಾಗಿದೆ. ಅವುಗಳನ್ನು ಕೂಡ ನಿಮ್ಗೆ ಹೇಳ್ತೀನಿ. ಒಂದು